ನಿನ್ನೆ ಹೋದಾಗ ನಿಮ್ ಗಮನಕ್ಕೆ ದಾಖಲೆಗಳು ಅವ್ರದ್ದು ದಾಖಲೆ ನಿಮ್ದು ನೋಡಿದಾರ ಮುಖ್ಯವಾಗಿ ಏನು ವ್ಯತ್ಯಾಸಗಳು ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರ್ಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದೀವಿ ಇದನ್ನ. ಯಾಕೆಂದ್ರೆ ಇಷ್ಟ ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಒಂದೇ ಸೈಟಿಗೆ ಒಂದೇ ಜಾಗಕ್ಕೆ ಎರಡೆರಡು ಖಾತೆ ನಂಬರ್ಗಳು ಎರಡೆರಡು ಈ ಖಾತೆಗಳು ಬಂದಿರೋದು ಈ ನಿಮ್ ದಾಖಲೆಗಳು ನೋಡಿದಾಗ ಇದ್ರ ಬಗ್ಗೆ ಏನಾದ್ರು ನಾನ್ ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು PD ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳ್ದೆ. 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗ್ ಮಾಹಿತಿ ಇದೆ. ಕರ್ಸ್ ಕೇಳಿ ಆಯಪ್ಪನ, ಆಯ್ತಾ? ಯಾತಕ್ಕೆ ಕೇಳ್ಬಾರ್ದು ನೀವು? ನಾನು ಹೇಳ, ನಾನು ಅಧಿಕಾರಿಗಳ ತಪ್ಪು ಹೇಳಲ್ಲ. ಇವಾಗ ನಾನ್ ಸೈಟ್ ತಗೊಂಡೆ ತಪ್ಪು, ಈಗ ಅದನ್ನ ಹೇಳ್ಬಲ್ಲೆ ನಾನು. ಯಾಕೆಂದ್ರೆ ಈಶ್ವರಮ್ಮ ಅಲ್ವಾ, ಏನ್ ಮಾಡಿದ್ರು ತಪ್ಪು ನಮ್ದು. ಅದೇ ಬೇರೆ ಯಾರಾದ್ರೂ ಆಗಿದ್ರು ನಾವು ಕೋಟಿಗಟ್ಲೆ ಬಂಡವಾಳ ಹಾಕ್ಬಿಟ್ಟು ಕದ್ದು ಸೈಡ್ ತಗೊಂಡಿದೀವಿ ಅನ್ನೋ ತರ ನೀವು ಮಾತಾಡ್ದಂಗಿತ್ತು. ಇವಾಗ ನೀವಲ್ಲ, ಸಮಾಜ. ನಾನು ಹೇಳ್ತಿರೋದು ಅದನ್ನ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅವ್ರ ಹತ್ರ ಯಾಕಿದೆ ಡೂಪ್ಲಿಕೇಟ್ ಅಂತ ಅವ್ರನ್ನ ಕೇಳಿ. ನಂದು ಯಾವ್ದು ಡೂಪ್ಲಿಕೇಟ್ ಇಲ್ಲ, ಕ್ಲಿಯರ್ ಇದೆ ಪೇಪರ್ ಕೊಟ್ಟಿದ್ದೀನಿ ನಿಮ್ಗೆ, ಗೊತ್ತಾಯ್ತಾ? ನನ್ನ ಪೇಪರ್ ಕ್ಲಿಯರ್ ಆಗಿದೆ ಅಂತ ನಾನು ಕಾನೂನು ಪ್ರಕಾರ DC ಆಫೀಸು ಜಿಲ್ಲಾಧಿಕಾರಿಗೆ ತಲುಪಿಸಿದ್ದೀನಿ. ದಾಖಲೆ ಕೊಡ್ಬೇಕು ನಾನು, ಯಾಕೆಂದ್ರೆ ಇಷ್ಟ ಆದ್ಮೇಲೆ ಅವ್ರಿಗೆ ತಲುಪಿಸ್ಬೇಕು. ನಮ್ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ. ತಂದಿದೀವಿ. ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟ್ ಅಲ್ಲಿ ಕ್ರಮ ತಗೋತೀನಿ. 5 ವರ್ಷದ ಅನುಭವದಲ್ಲಿ ಇದ್ರಿ, ಆಗೇನಾದ್ರು ನಿಮ್ಮನ್ನ ಕೇಳಿದ್ರ ಅವರು? ಬಂದೇ ಇಲ್ಲ, ಒಂದ್ ದಿವಸನೂ ಬಂದಿಲ್ಲ. ಹಂಗ್ ಬಂದಿದ್ರೆ ಇಷ್ಟ ದಿವಸ ಈ ತರ ದಾನ್ಲೆ ಮಾಡಿದ್ರೆ ನಾವು ಬಿಡ್ತಾ ಇದ್ವಾ? ಹಂಗೇನು ಆಗಿಲ್ಲ. ಈಗ ಏಕಾಏಕಿ ಬಂದ ಅವತ್ತು ಹೊಡೆದಿರೋದಷ್ಟೇ. ಅವರು ಕಟ್ಟಿದ್ರು, ಹಳಬರು ಕಟ್ಟಿದ್ರು. DC ಭೇಟಿ ಮಾಡ್ತಾರೆ? ಇಲ್ಲ, ಅವ್ರಿಗೆ ಕೊಟ್ಟಿದ್ದೀನಿ. DC ಅವರೆಲ್ಲ ರಜಾ ಹೋಗಿ ಬರ್ತೀನಿ ಮತ್ತೆ. ಯಾರ ಕಡೆಯಿಂದ ಮೋಸ ಆಗಿರ್ಬೋದು? ಅಲ್ಲ ರೀ, ಗೌರ್ಮೆಂಟ್ ಯಾರು ಮಾಡ್ತಾರೆ, ಫೇಕ್ ಯಾರು ಮಾಡ್ತಾರೆ? ಯಾರು ಕುತ್ಕೋತಾರೆ ಆಫೀಸಲ್ಲಿ? ಅವ್ರು ಮಾಡಿದ್ದಾರೆ ಯಾವ ಇಸ್ಪಿಲಿ? ಇಲ್ಲ, ಯಾರ ಕಡೆಯಿಂದ ಆಗಿದೆ? ಸರ್ಕಾರದಿಂದ ಆಗಿದೆ. ನ್ಯಾಯಾಲಯದಲ್ಲಿ ಕೋರ್ಟ್ ಕೇಸ್ ಯಾವಾಗ? ಸರ್ಕಾರದಿಂದ ಆಗಿದೆ. ಸರ್ಕಾರದನ್ನ ಮಾಹಿತಿ ಕೊಟ್ಟಿದ್ವಿ. ಅವ್ರ ಕೇಸ್ ಯಾವಾಗಿದೆ? ಕೇಸಿನ ಯಾವ ನಮ್ ಲಾಯರ್ ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ಅದು ಅವ್ರು 2 ಕೇಸ್ ಏನೋ ಹಾಕಿದ್ದಾರೆ, ಡಿಫಾಮೇಶನ್ ಏನೇನೋ ಹಾಕಿದ್ದಾರೆ. ನಮ್ ಲಾಯರ್ ಕೇಳ್ಬೇಕು. 2 ಅಂತ ನೀವ್ ಹೇಳ್ತಾ ಇರೋದು. ಈಗ ನಮ್ ಸರ್ವೆ ನಂಬರು ಅಲ್ಲ ರೀ, 2 ಆಗಿಲ್ಲ ರೀ. ಫೇಕ್ ಒಂದು, ಒರಿಜಿನಲ್ ಒಂದು. ಅವ್ರದ್ದು ಫೇಕು, ಅವ್ರದ್ದು ಫೇಕು, ನಮ್ದು ಒರಿಜಿನಲ್. 2 ಆಗಿಲ್ಲ. ಒರಿಜಿನಲ್ 2 ಯಾರು ಮಾಡಕ್ಕಾಗಲ್ಲ. ಒಂದ್ ಫೇಕು, ಒಂದ್ ಡೂಪ್ಲಿಕೇಟ್. ಅದನ್ನ ನಾನು ಗಮನಕ್ಕೆ ತಂದಿದ್ದೀನಿ. ಇವಾಗ ಏನ್ ಹೇಳಿ, ನೆನ್ನೆ ಹೇಳ್ತಿದ್ದ ಅವ್ರ ಡ್ಯಾಡಿ ನಮ್ಮ ಅಪ್ಪ ಅವ್ರ ಹೆಸರಲ್ಲಿ ಇದೆ ಅಂತ ಸೈಟು. ತಲೆ ಕೆಟ್ಟಿರ್ಬೇಕು ಅವ್ನಿಗೆಲ್ಲ. ನಮ್ ತಂದೆ ಹೆಸರಲ್ಲಿ ಇದೆಯಾ ಪ್ರಾಪರ್ಟಿ? ನನ್ನ ಹೆಸರಲ್ಲಿ ತಾನೇ ಇದೆ. ಅದಕ್ಕೆ ರೀ, ಶ್ರೀಮತಿ ಪುಷ್ಪ ಅರುಣ್ ಕುಮಾರ್ ಅಂತ ಕೊಡ್ತಾರೆ. ಅವ್ರು ಹೇಳಿದ್ದು ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ಇದೆ ಅಂತ. ಕೇಳಿ ನೋಡಿ, ಇನ್ನೊಂದ್ಸರಿ ಮೇಳಿತ್ತು. ಅವ್ರ ಅಪ್ಪ ಅವ್ರ ಹೆಸರಲ್ಲಿ ಪ್ರಾಪರ್ಟಿ ತಗೊಂಡಿರೋದು ಅಂತ ಹೇಳಿರೋದಾಯ್ತು. ತಂದೆ ಯಜಮಾನ್ರ ಹೆಸರು ಬರುತ್ತಲ್ಲ, ಪುಷ್ಪ ಅರುಣ್ ಕುಮಾರ್ ಅಂತ. ಅದ್ರ ನೋಟಿಸ್ ಅಲ್ಲಿ ಅದ್ ಯಾಕೆ ಕೊಟ್ಟಿಲ್ಲ ಅವರು?